ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದು. ಈ ಕಸ್ಟಮರ್ಗೆ ಬಂದ್ಬಿಟ್ಟು ಇದು ರೆಂಟ್ ಹೌಸು ಪರವಾಗಿಲ್ಲ ಅಂತ ಇದ್ರು. ನಾವು ಬಂದ್ಬಿಟ್ಟು 3 ಟೈಪ್ ಮಾಡಿಕೊಡ್ತೀವಿ. ಇದನ್ನಲ್ಲಿ ನೋಡಿ, ಸ್ಟೆಪ್ ಇಷ್ಟು ಇದೆ. ಇದು ಬಂದ್ಬಿಟ್ಟು ವಿತ್ ಸ್ಟೆಪ್ಪು, ವಿತೌಟ್ ಸ್ಟೆಪ್ ಅನ್ನೋದು ಆ ಸ್ಟೆಪ್ ತೆಗೆದ್ಬಿಟ್ಟು ಅಲ್ಲಿ ಈವನ್ ಆಗಿ ಮಾಡಿಕೊಡೋದು. ಇನ್ನೊಂದು ಬಂದ್ಬಿಟ್ಟು ಬಾತ್ರೂಮ್ ಫ್ಲೋರಿಂಗ್ ಫುಲ್ಲು ಆ ಟೈಲ್ಸ್ ಒಂದೇ ಕಲರ್ ಚೇಂಜ್ ಮಾಡಿ ಕೊಡೋದು. ಇದು 3 ಟೈಪ್ ಮಾಡಿಕೊಡ್ತೀವಿ ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದು. ನೆಕ್ಸ್ಟ್ ಬಂದ್ಬಿಟ್ಟು ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್ ಇದು ಫುಲ್ ಮಾಡಿಕೊಡ್ತಾ ಇದ್ದೀವಿ. ಟೋಟಲ್ ಬಾತ್ರೂಮ್ ಫುಲ್ಲು ಹಳೆ ಟೈಲ್ಸ್ ಎಲ್ಲ ತೆಗೆದು ಹೊಸ ಪೈಪ್ಲೈನ್ ಹಾಕಿ ಮತ್ತು ಫುಲ್ಲು ಹೊಸ ಟೈಲ್ ಹಾಕಿ ಕಮೋಡು ವಾಶ್ ಬೇಸಿನ್ ಎಲ್ಲ ಫಿಟ್ ಮಾಡಿಕೊಡ್ತೀವಿ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಮ್ಮ ವೀಡಿಯೋ ನೋಡಿಬಿಟ್ಟು ತುಂಬ ಕಡೆಯಿಂದ ಕಾಲ್ ಮಾಡ್ತೀರಾ. ನಾವು ಬಂದ್ಬಿಟ್ಟು ನಾವಿರೋ ಏರಿಯಿಂದ ಒಂದು 20-25 ಕಿಲೋಮೀಟ್ರ್ ಒಳಗಡೆನೇ ನಾವು ಸರ್ವಿಸ್ ಕೊಡ್ತಾ ಇರೋದು. ನೋಡಿ, ಇದು ಫ್ಲೋರಿಂಗ್ ಫುಲ್ ಹೊಡೆದು ತೆಗೆದಾಗಿದೆ. ಅದು ಇಂಡಿಯನು ಹೊಡೆದ್ಬಿಟ್ಟು ನೋಡಿ ಒಳಗಡೆ ಇದೆ ಪಿ ಡ್ರಾಪ್. ಇದು ತೋರಿಸ್ತಾ ಇದ್ದೀನಿ ನೋಡ, ಅದು ಕಂಪಲ್ಸರಿ ತೆಗಿಬೇಕಾಗುತ್ತೆ. ಅದು ಪಿ ಡ್ರಾಪು ಇಂಡಿಯನ್ದು ವೆಸ್ಟರ್ನ್ ಮಾಡುವಾಗ ಅದೇ ಮೇಯ್ನು ನಿಮಗೆ ಚೇಂಜ್ ಮಾಡಬೇಕಾಗಿರೋದು. ನೋಡಿ, ಇವಾಗ ಒಳಗಡೆ PVC ಪೈಪ್ ಇದೆ. ಅದು ತೆಗ್ದಾದ್ಮೇಲೆ ಅಲ್ಲಿಂದ ನಾವು ಪೈಪು ಕನೆಕ್ಟ್ ಮಾಡಿಕೊಂಡು ಒಂದು ಬೆಂಡ್ ಹಾಕಿ ಮೇಲೆ ರೇಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜನಗಳು ಕಾಲ್ ಮಾಡಿಬಿಟ್ಟು ಇನ್ನೂ ಕಮ್ಮಿಗೆ ಮಾಡ್ಬೋದಲ್ಲ, ಕಮ್ಮಿಗೆಲ್ಲ ಮಾಡ್ಕೊಂಡಿದ್ವಿ ಅಂದ್ಬಿಟ್ಟು ನಾವು ಪಕ್ಕದಲ್ಲೇ ಫೋಟೋ ಹಾಕ್ತೀನಿ ನೋಡಿ ಯಾವ ಥರ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು. ಆ ಥರ ಬೇಕಾದ್ರೆ ಮಾಡ್ಬೋದು. ನಾವು ಆ ಥರ ಈ ಥರ ಕೆಲಸಗಳು ಮಾಡಿದ್ರೆ ಕಮ್ಮಿಗೆ ಮಾಡ್ಬೋದು. ಬಟ್ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಥರ ಯಾರು ಮಾಡ್ಕೊಳ್ಳೋಬೇಡಿ. ಆ ಥರ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂದರೆ, ನಿಮಗೆ ಒಳಗಡೆ ಪಿ ಡ್ರಾಪ್ ತೆಗೆದ್ರೆ ಮಾಡ್ತಾರೆ. ಅದು ಇಂಡಿಯನ್ ಒಳಗಡೆ ಪೈಪ್ ಇಟ್ಬಿಟ್ಟು ಹಂಗೆ ಸಿಮೆಂಟ್ ಹಾಕಿ ಕ್ಲೋಸ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ, ನಿಮಗೆ ಪ್ಲಸ್ ಮಾಡಿದ್ರೆ ಪ್ರಾಪರಾಗಿ ಪ್ಲಸ್ ಆಗೋಲ್ಲ, ನೀರು ಫ್ರೀಯಾಗಿ ಹೋಗಲ್ಲ. ಅದು ಆವಾಗ ಬ್ಲಾಕ್ ಆಗೋದು, ನೀರು ಒಳಗಡೆ ಇದಾಗ್ತಾ ಇರೋದು, ಮೇಲೆ ತುಂಬ ಲೀಕೇಜ್ ಪ್ರಾಬ್ಲಮ್ ಬರುತ್ತೆ ನಿಮಗೆ. ಅದರಿಂದ ನಾವು ಆ ಥರ ಕೆಲಸ ಮಾಡೋಕ್ಕೆ ಹೋಗಲ್ಲ. ಫುಲ್ ಇಂಡಿಯನ್ ಫುಲ್ ಹೊಡೆದು ತೆಗೆದ್ಬಿಟ್ಟು ಒಳಗಡೆ ಇರೋ ಪಿ ಡ್ರಾಪು ತೆಗೆದು ಆಮೇಲೆ ಮೇಲೆ ಫ್ಲೋರಿಂಗ್ನಲ್ಲಿ ಫುಲ್ಲು ಟೈಲಿಸ್ ಹಾಕಿ ಕೊಡ್ತೀವಿ. ನೀಟಾಗಿ ಸ್ಲೋಪ್ ಅದು ಕೊಡಬೇಕಾಗತ್ತೆ. ಆ ಥರ ಇಡುವಾಗ ಏನಾಗುತ್ತೆ ಅಂದರೆ, ಇವಾಗ ನೋಡಿದ್ರಲ್ಲ ಫೋಟೋನಲ್ಲಿ, ಆ ಥರ ಇರುವಾಗ ಏನಾಗುತ್ತೆ ಅಂದರೆ, ಸ್ಲೋಪ್ ಫುಲ್ಲು ನಿಮಗೆ ಇಂಡಿಯನ್ ಒಳಗಡೆ ಕೊಟ್ಟಿರ್ತಾರೆ. 4 ಸೈಡು ಸ್ಲೋಪ್ ಬಂದ್ಬಿಟ್ಟು ಇಂಡಿಯನ್ ಒಳಗಡೆ ನೀರು ಹೋಗೋ ಥರ ಕೊಟ್ಟಿರ್ತಾರೆ. ಇವಾಗ ಅಲ್ಲಿ ಕ್ಲೋಸ್ ಮಾಡುವಾಗ ಏನಾಗುತ್ತೆ ಅಂದರೆ, ಅಲ್ಲಿ ಬಂದ್ಬಿಟ್ಟು ನೀರು ನಿಮಗೆ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ಮೆಲ್ ಬರೋಕ್ಕೂ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಲೀಕೇಜ್ ಪ್ರಾಬ್ಲಮ್ ಇದೆಲ್ಲ ಬರುತ್ತೆ. ಯಾವಾಗೂ ಈ ಥರ ಹೊಡೆದು ಈ ಥರ ಮಾಡಿಬಿಟ್ಟು ಮೇಲೆ ಬಂದ್ಬಿಟ್ಟು ನೋಡಿ ಈ ಥರ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫುಲ್ಲು ಅದೆಲ್ಲ ಇದು ಮಾಡಿಬಿಟ್ಟು ಸಿಮೆಂಟ್ ಫಿಲ್ ಮಾಡಿ ಆ ಸ್ಲೋಪ್ ಫುಲ್ಲು ಇಲ್ಲಿ ಒಳಗೆ ಒಂದು 9 ಡ್ರಾಪ್ ಇರುತ್ತೆ ನೀರು ಹೋಗೋಕ್ಕೆ, ಅಲ್ಲಿಗೆ ಸ್ಲೋಪ್ ಕೊಡ್ತೀವಿ. ಆವಾಗ ಈ ಥರ ಮಾಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಇರೋಲ್ಲ. ಇದು ಸ್ಟ್ಯಾಂಡರ್ಡ್ ಆಗಿರುತ್ತೆ. ನಾವು ತುಂಬ ವೀಡಿಯೋ ಅಪ್ಲೋಡ್ ಮಾಡಿರೋದು ವಿತೌಟ್ ಸ್ಟೆಪ್ಪೇ ಮಾಡಿರೋದು. ತುಂಬ ಜನಗಳು ಕಮೆಂಟ್ ಮಾಡಿದರೆ ವಿತ್ ಸ್ಟೆಪ್ ಇರೋದು ಒಂದು ವೀಡಿಯೋ ಮಾಡಿ ಹಾಕ್ರಿ ಅಂದ್ಬಿಟ್ಟು. ನೋಡಿ, ವಿತ್ ಸ್ಟೆಪ್ ಅನ್ನೋದು ಈ ಥರನೇ ಬರುತ್ತೆ. ಸ್ಟೆಪ್ ಇರೋ ಥರನೇ ಇರುತ್ತೆ. ಅದಾದಮೇಲೆ ಈ ಥರ ಹೊಡೆದು ಇದು ಮಾಡಿ ಟೈಲಿಸ್ ಹಾಕಿ ಈ ಥರ ಮಾಡಿ ಕೊಡ್ತೀವಿ. ನಿಮಗೆ 3 ಡಿಫ್ರೆಂಟ್ ಇರುತ್ತೆ ರೇಟು. ಒಂದು ವಿತ್ ಸ್ಟೆಪ್ಗೆ ಒಂದು ರೇಟ್ ಇರುತ್ತೆ, ವಿತೌಟ್ ಸ್ಟೆಪ್ಗೆ ಒಂದು ರೇಟ್ ಇರುತ್ತೆ. ಫುಲ್ ಬಾತ್ರೂಮ್ ಫ್ಲೋರಿಂಗ್ ಚೇಂಜ್ ಮಾಡಬೇಕಂದ್ರೆ ಒಂದು ರೇಟ್ ಇರುತ್ತೆ. ಫುಲ್ ಬಾತ್ರೂಮೇ ಫುಲ್ ರಿನೋವೇಷನ್ ಮಾಡಬೇಕಂದ್ರೆ ಒಂದು ರೇಟ್ ಇರುತ್ತೆ. ನೋಡಿ, ಇದು ವಿತ್ ಸ್ಟೆಪ್ಪು ವಿತೌಟ್ ಸ್ಟೆಪ್ಪು 1 ಡೇನಲ್ಲಿ ನಿಮಗೆ ಮಾಡಿಕೊಡ್ತೀವಿ. ಮಾರನೇ ದಿವಸ ನೀವು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ಫುಲ್ ಫ್ಲೋರಿಂಗ್ ಎಲ್ಲ ಚೇಂಜ್ ಮಾಡಬೇಕಂದ್ರೆ 2 ಡೇಸ್ ಬೇಕಾಗುತ್ತೆ. ಫುಲ್ ಬಾತ್ರೂಮ್ ರಿನೋವೇಷನ್ ಅಂದರೆ 1 ವೀಕ್ ಬೇಕಾಗುತ್ತೆ. ನಾವು ರೇಟ್ ಹೇಳೋಕ್ಕಾಗಲ್ಲ ಈ ವಿಡಿಯೋನಲ್ಲಿ, ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ಬಾತ್ರೂಮು ಒಂದೊಂದು ಸೈಜ್ ಇರುತ್ತೆ, ಸ್ಟೆಪ್ಪು ಒಂದೊಂದು ಹೈಟ್ ಇರುತ್ತೆ. ಅದರಿಂದ ನಾವು ಕರೆಕ್ಟಾಗಿ ವೀಡಿಯೋನಲ್ಲಿ ರೇಟ್ ಹೇಳೋಕ್ಕಾಗಲ್ಲ. ನೀವು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ನೋಡಿಬಿಟ್ಟು ಎಷ್ಟಾಗುತ್ತೆ ಅಮೌಂಟ್ ತಿಳಿಸ್ಕೊಡ್ತೀನಿ. ನಿಮ್ಗೆ ಓಕೆ ಅಂದರೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ, ಆ ಡೇಟ್ ಪ್ರಕಾರ ಮಾಡಿಕೊಡ್ತೀವಿ. ಇದು ಬಂದ್ಬಿಟ್ಟು ಕಸ್ಟಮರೆಲ್ಲ ಮೆಟೀರಿಯಲ್ ಅರೇಂಜ್ ಮಾಡಿ ಕೊಟ್ಟಿದ್ರು. ಅದರಿಂದ ಅವರು ಕರೆಕ್ಟಾಗಿ ಮ್ಯಾಚ್ ತಂದಿಲ್ಲ ಟೈಲಿಸು. ರೆಂಟ್ ಹೌಸ್ ಹೆಂಗಿದ್ರೆ ಪರವಾಗಿಲ್ಲ ಅಂದರು. ನಾವು ಬಂದ್ಬಿಟ್ಟು ವಿತ್ ಮೆಟೀರಿಯಲ್ ವಿತೌಟ್ ಮೆಟೀರಿಯಲ್ ಎರಡೂ ಮಾಡಿಕೊಡ್ತೀವಿ. ನಿಯರ್ ಬೈ ನಮ್ಮ ಏರಿಯಾ ಕಡೆ ಇದ್ದರೆ, ಸ್ವಲ್ಪ ಲಾಂಗ್ ಇದ್ದರೆ ಎಲ್ಲ ಕಸ್ಟಮರೇ ಅರೇಂಜ್ ಮಾಡಿ ಕೊಡಬೇಕಾಗುತ್ತೆ ಮೆಟೀರಿಯಲು. ನೋಡಿ, ಪ್ಲಸ್ ಮಾಡಿದ್ರೆ ಎಷ್ಟು ಫ್ರೀಯಾಗಿ ಹೋಗುತ್ತೆ. ನಿಮ್ಗೆ ಏನೇನೋ ಥರ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವಿರೋ ಏರಿಯಾ CV ರಾಮನಗರ್, ನಿಯರ್ ಓಲ್ಡ್ ಏರ್ಪೋರ್ಟ್ HL. ಇಲ್ಲಿಂದ ನಾವೊಂದು 10-15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾಯಿದ್ದೀವಿ. ನಿಮ್ಮ ಫ್ರೆಂಡ್ ಸರ್ಕಲ್ನ ಯಾರಿಗಾನ ರಿಕ್ವೈರ್ಮೆಂಟ್ ಇದ್ದರೆ ವೀಡಿಯೋ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.